ಕಟ್ಟೆ ಮಾತು ಸಿಕ್ಕಾಪಟ್ಟೆ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ ಮಾತೆ. ಮಕ್ಕಳ, ಯಾರು ಗಲಾಟೆ ಮಾಡಬೇಡಿ, ಎಲ್ಲ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ಮೇಡಮ್, ಟೈಮ್ ಆತಲ್ವಾ, ಶುರು ಮಾಡೋಣವಾ? ಹಾ ಸರ್, ಟೈಮ್ ಆತು. ಫ್ಲಾಗ್ ನ ಹಾರಿಸೋಣ. ಸರಿ ಮೇಡಮ್. ಸಾವಧಾನ್, ವಿಶ್ರಾಮ್, ಸಾವಧಾನ್. ನಮಸ್ಕಾರ ಅಧ್ಯಕ್ಷರೇ, ನೀವು ನಮ್ಮ ಶಾಲೆಗೆ ಸ್ವಾತಂತ್ರ್ಯ ದಿನದ ಅಂಗವಾಗಿ ಆಗಮಿಸಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿಯಾಗಿದೆ. ನಾವು 79ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ 79ನೇ ಸ್ವಾತಂತ್ರ್ಯ ಮಹೋತ್ಸವದ ಧ್ವಜಾರೋಹಣವನ್ನು ತಾವು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬನ್ನಿ ಸರ್. ಸ್ಯಾಲ್ಯೂಟ್. ರಾಷ್ಟ್ರಗೀತೆ ಶುರು ಕರ್. ಹ್ಯಾಂಡ್ಸ್ ಡೌನ್. ಮಾರ್ಚ್ ಫಾಸ್ಟ್ ಮಕ್ಕಳೆಲ್ಲ ಮುಂದೆ ಬನ್ನಿ. ಮಾರ್ಚ್ ಫಾಸ್ಟ್. ಕ್ಯಾಪ್ಟನ್ ಮಂಜು, ಹೋಗಪ್ಪ. ಹಾ ಸರಿ ಸರ್. ಹೇ, ಮುಂದೆ ಬರಲು. ಓಕೆ, ರೆಡಿನಾ? ಮಾರ್ಚ್ ಫಾಸ್ಟ್ ಶುರು ಕರ್. ಎಷ್ಟೇ ನಮ್ಮ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರೋ ಬ್ಯಾಂಡ್ ಬಾರ್ಸೋದನ್ನ ತುಂಬ ಚೆನ್ನಾಗಿ ಮಾಡಿದ್ರು ನೋಡ್ರಿ. ಹೌದು ಸರ್, ಮಕ್ಕಳೆಲ್ಲ ತುಂಬ ಆಸಕ್ತಿಯಿಂದ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡಿದ್ರು. ಅದಕ್ಕೆ ಇಷ್ಟು ಚೆನ್ನಾಗಿ ಬಾರಿಸಿದ್ರು. ತುಂಬ ಚೆನ್ನಾಗಿ ಆತು ಬಿಡ್ರಿ ಸರ್. ನಮ್ಮ ಊರಿನ ಶಾಲೆಯ ಸ್ವಾತಂತ್ರ್ಯ ದಿನಾಚರಣೆ ತುಂಬ ಚೆನ್ನಾಗಿ ನೆರವೇರಿದೆ. ಹೌದು ಸರ್, ತಾವುಗಳು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸರ್. ದಯವಿಟ್ಟು ನೀವು ಅತಿಥಿಯಾಗಿ ಬರಲೇಬೇಕು. ನಮ್ಮ ಈ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್, ದಯವಿಟ್ಟು ಆಗಮಿಸಿ. ಬರೋಣ ಬಿಡಿ ಮೇಷ್ಟ್ರೆ, ನಮ್ಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ನಾವು ಬರ್ದಲ್ಲೇ ಇರ್ತೀವಾ? ಬರೋಣ. ಥ್ಯಾಂಕ್ ಯು ಸರ್. ನಾವೀಗ ಊರ್ನ ಸುತ್ತಾಡ್ಕೊಂಡ್ ಬರ್ತೀವಿ ಸರ್. ಒಂದು ರೌಂಡ್ ಜೈಕಾರ ಹಾಕೊಂಡು ನೀವಷ್ಟೊತ್ತಿಗೆ ಅತಿಥಿಯಾಗಿ ಆಗಮಿಸ್ಬೇಕು ಸರ್. ಸರಿ ಬಿಡಿ ಮೇಷ್ಟ್ರೆ, ನೀವು ಹೋಗಿ ಊರ್ ತುಂಬ ಜೈಕಾರ ಹಾಕೊಂಡ್ ಬರ್ರಿ. ನಾವು ಬರ್ತೀವಿ. ಸರಿ ಸರ್. ಮಕ್ಕಳ, ಊರೊಳಗೆ ಹೋಗ್ಬೇಕಾದ್ರೆ ಎಲ್ಲರೂ ಜೋರಾಗಿ ಜೈಕಾರ ಹಾಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಮಂಜು, ಪ್ರದೀಪಾ, ನೀವ್ ಹೇಳಿ ಮಕ್ಕಳೆಲ್ಲ ಜೈ ಅಂತಾರೆ, ಅರ್ಥ ಆಯ್ತಾ? ಎಲ್ಲಿ ಹೇಳಿ ನೋಡೋಣ. ವಂದೇ ಮಾತರಂ. ಶಾಂತಿ ಶಿಸ್ತು. ಬೋಲೋ ಭಾರತ್ ಮಾತಾ ಕಿ ಜೈ. ಮಹಾತ್ಮ ಗಾಂಧಿ ಜಿ ಕಿ ಜೈ. ಸರ್ದಾರ್ ವಲ್ಲಭಾಯ್ ಪಟೇಲ್ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.
ವೆರಿ ಗುಡ್ ಮಂಜು ಪ್ರದೀಪ, ಇದೇ ತರನೇ ಘೋಷಣೆ ಕೂಗ್ಬೇಕು ಆಯ್ತಾ. ಇದೇ ತರ ಜೈಕಾರ ಹಾಕೊಂಡು ಊರೊಳಗಡೆ ಸುತ್ತಾಡ್ಕೊಂಡ್ಬಂದು ಇವಾಗ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ನೀವೇನೇನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಪ್ರೋಗ್ರಾಮ್ ಅಲ್ಲಿ ಎಲ್ಲದಕ್ಕೂ ತಯಾರಿ ಮಾಡ್ಕೋಬೇಕು ಗೊತ್ತಾಯ್ತಾ. ಬೇಗ ಬೇಗ ಕಾರ್ಯಕ್ರಮಕ್ಕೆ ರೆಡಿಯಾಗಿ. ಆಮೇಲೆ ಗಡಿ ಬಿಡಿ ಮಾಡ್ಕೊಂಡು ಗಾಬರಿ ಮಾಡ್ಕೋಬೇಡಿ ಗೊತ್ತಾಯ್ತಾ. ಹಾ ಸರಿ ಸರಿ, ಎಲ್ಲಾರು ಇವಾಗ ಸಾಲಾಗಿ ನಡೀರಿ. ಮೇಡಮ್, ನೀವು ಮಕ್ಕಳು ಗ್ರೂಪಲ್ಲಿ ಹಿಂದೆ ಇರಿ ಮೇಡಮ್. ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ. ಇಲ್ಲ ಅಂದ್ರೆ ಹಿಂದೆ ಮಕ್ಕಳು ಸುಮ್ಮನೆ ತರಲೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಮುಂದೆ ಶಂಕರು ಮಾಸ್ಟರ್ ಇರ್ತಾರೆ. ನೀವು ಹಿಂದೆ ಇರಿ ಮೇಡಮ್, ನಾನು ಮಧ್ಯದಲ್ಲಿ ಇರ್ತೀನಿ. ನೆಕ್ಸ್ಟ್ರೇ ನಾನು ಆಮೇಲೆ ನಿಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರ್ತೀನಿ ತಗೊಳ್ರಿ. ಒಂದಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಧ್ವಜಾರೋಹಣ ಮಾಡಿ ಅಲ್ಲಿ ಒಂದಿಟ್ಟು ಕೆಲಸ ಐತೆ ಮುಗಿಸ್ಕೊಂಡು ನಾನು ಅಲ್ಲಿಗೆ ಬರ್ತೀನಿ. ಸರಿ ಸರ್. ಭಾಷಣ ನಿನ್ನೆ ರಾತ್ರಿನೇ ಗೊತ್ತು ಮಾಡಿದೀನಿ ಕಂಡ ಎಲ್ಲ ಬರ್ತತೆ. ಜೈನ್ ಸರ್, ನೀವು ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ಟೇಜ್ ಎಲ್ಲ ರೆಡಿ ಆಗಿದೆ. ನೀವು ಸ್ವಲ್ಪ ಆ ಕಡೆ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ಅಂತ ನೋಡ್ಕೊತಾ ಇರಿ ಸರ್. ಆಮೇಲೆ ಹೆಡ್ ಮಾಸ್ಟ್ರು ಬಂದು ಸುಮ್ಮನೆ ಬೈತಾರೆ, ಅದು ಆಗಿಲ್ಲ ಇದು ಆಗಿಲ್ಲ ಅಂತ. ಸ್ವಲ್ಪ ಆ ಕಡೆ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಂಬನ್ನಿ. ನಾವು ಅಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ಒಂದು ರೌಂಡ್ ಜೈಕಾರ ಹಾಕಿಸ್ಕೊಂಡ್ ಬರ್ತೀವಿ ಸರ್. ಸರಿ ಸರ್, ನಾನೆಲ್ಲ ನೋಡ್ಕೊಂತೀನಿ, ಹೋಗಿ ಬನ್ನಿ. ನೀವು ಹೋಗ್ಲಿಲ್ಲ ಅಂದ್ರೆ ಮಕ್ಕಳೆಲ್ಲ ತುಂಬಾ ಕೀಟ್ಲೆ ಮಾಡ್ತವೆ. ನಾನು ಇಲ್ಲೆಲ್ಲ ಸ್ಟೇಜಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತೀನಿ. ನೀವು ಹೋಗಿ ಬನ್ನಿ ಸರ್. ಸರಿ ಮಾಸ್ಟರ್, ಆಯ್ತು. ಮಕ್ಕಳ ನಡೀರಿ. ಸುಜಾತ, ತಿಮ್ಮ, ನೀವಿಬ್ರು ಮುಂದೆ ಬಂದು ನಿಂತ್ಕೊಳ್ರಿ. ಮತ್ತಿನ ಪಿಟಿ ಸರ್ ಬಂದು ನಿಮ್ಗೆ ಹೇಳ್ಬೇಕೇನು? ಬರ್ರಿ ನಿಂತ್ಕೊ ಬರ್ರಿ. ಸರಿ ಕಣ ಮಂಜು. ಲೋ ಮಂಜ, ಈ ತಿಮ್ಮ ವರ್ಷನು ಗಾಂಧೀಜಿ ಪಾತ್ರಕ್ಕೆ ಕರೆಕ್ಟ್ ಸೂಟ್ ಹಾಕನ ಅಲ್ವೇನ್ಲ? ಹ್ಞೂ ಕಣ್ಲ ಪ್ರದಿ, ಇವನಿಗೆ ಯಾವಾಗ್ಲೂ ಫಿಕ್ಸ್ ಗಾಂಧೀಜಿ ಪಾತ್ರ. ಮಹಾತ್ಮ ಗಾಂಧೀಜಿಯವರು ಮತ್ತು ಭಾರತಾಂಬೆಯವರು ಇಬ್ಬರು ಮುಂದೆ ಬಂದು ನಿಂತುಕೊಳ್ಳಬೇಕು. ನೋಡಿದ್ರಲ್ಲ ಗೆಳೆಯರೇ, ನಾವು ನಮ್ಮ ಶಾಲೆಯಲ್ಲಿ ಈ ರೀತಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದೆವು. ನೀವು ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೀರಾ? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.